ಒಮ್ಮೆ ನನ್ನ ನಂಬು ಒಳ್ಳೆ ಮಾತು. ಯಾರು ಬರ್ಬಾರ್ದ್ರಪ್ಪ, ಬರೋ ಅವಶ್ಯಕತೆ ಏನಿದೆಯಾ? ದುಡ್ಡು ಕೇಳಲ್ಲ. ಯಾರಾದ್ರೂ ಮರ್ತು ತಾಂಬಂದಿದ್ರೆ ಅಲ್ಲಿ ಬಿಟ್ಟು ಬನ್ನಿ. ಏನ್ ಹೇಳ್ರಿ, ನಾನು ನನ್ನದು ನನ್ನಿಂದಲೇ ಅಂತ ಏನೋ ಮರ್ತು ತಾಂಬಂದಿದ್ರೆ ಆ ಚಪ್ಪಲಿ ಬಿಟ್ಟು ಜಾಕ್ ಬಿಟ್ಟು ಬಂದು ಹೋಗ್ಬೇಕು, ತಗೊಂಡವ್ರಪ್ಪ ಅಲ್ಲಿ ಬಿಟ್ಟು ಹೋಗ್ಬಿಡ್ರಿ. ಆಯ್ತಾ? ಇನ್ನೊಮ್ಮೆ ಕೇಳಿ, ನೀವು ಯಾವ ಊರಿಗಾರ ಹೋಗ್ರಿ, ಯಾವ ಕ್ಷೇತ್ರಕಾರ ಹೋಗಿ, ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಹೋಗ್ಲೇಬೇಡಿ. ಅರ್ಥ ಆಗತ್ತಾ? ಒಂದೇದು ನಂಬಿಕೆ, ಎರಡನೇದು ಬಹಳ ಪವರ್ಫುಲ್. ಇಲ್ಲಿ ಗಡಿಯಾರ ಟಿವಿ ಟೈಮ್ ಫೋಟೋ ಇಡ್ಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಕೊಂಡಿಲ್ಲ ಅನ್ಬೇಡಿ. ಯಾವ್ದವ್ರು ಜಾತಿ ಕೇಳಲ್ಲ. ಉಂಡುಂಡು ಮಲ್ಕೋಬೇಡಿ, ಕೆಲ್ಸಕ್ಕೆ ಹೋಗ್ರಿ. ಉಂಡುಂಡು ಮಲ್ಕೋಬೇಡಿ, ಕೆಲ್ಸಕ್ಕೆ ಹೋಗ್ರಿ, ದಿನ ದುಡೀರಿ, ಸಮಯದ ಎರಡು ಕಡ್ಡಿ ಹೆಚ್ಚ್ರಿ. ದೇವ್ರೇನು ಕಡ್ಡಿ ಹೆಚ್ಚು ಮರಿ ಕಡಿ ಕುರಿ ಕಡಿನಿಲ್ಲ. ನೀವೆಲ್ಲ ಬಂದು ಮಕ್ಕಳಾಗ್ತಾವ, ಗಂಡೊಳಗೇನೆ ಎಂಟೊಳಗೇನೆ ಜಮೀನು ಕೇಳ್ಕೊಂತೀರಿ. ಬರೇ ಅವನ ಹೆಂಡತಿ ಕಸ ಹೊಡೆದು ಇಲ್ಲಿಂದ ಕಸ ಹೊಡೆದು ಗಂಡು ಕುಡಿಯೋದೇ ಬಿಡ್ಕೊಂಡಾಳ. ಅವನು ನಮ್ಮ ಬಾವ ಅಂತೀವಿ. ಬಾವ ಹೆಣ್ಮಗು ಐತ್ ಮನೆಗೆ ಸೊಸೆ ಮಾಡ್ಕೊಳ್ಳೋಣ ಅಂತ ಬಾವ ಅಂತ ಇದೀನಿ. ಅವರು ಉಪ್ಪಾರೆ ನಾಯಕರು ಬಾವ. ಅವ್ರು ನೋಡಿ, ಅವನು ದೊಡ್ಡ ಎಣ್ಣೆ ಮಾಸ್ಟರ್ ಅಂತ, ನಂಗೆ ಗೊತ್ತಿಲ್ಲ. ನನ್ನ ತಂಗಿ ಎಲ್ಲ ಇದ್ದಾಳೆ, ಕರ್ಗಿದ್ದಾಳೆ, ಕುಡಿಲೆ ಕರ್ಗಳು ಕಾಣಲ್ಲ. ಈ ಹುಡುಗಿ ಬಂದು ಕಸ ಹೊಡೆದು ಗಂಡ, ಲೇ ತಮ್ಮ, ಲೋ ಎಜುಕೇಟೆಡ್, ಓಯ್ ಈ ಕಡೆ ಕೈ ತಕೊಳ್ರೋ, ಮರ ಕೈ ತಕೊಳ್ರೋ, ಟಬ್ಬಿಗಲ್ಲ ಇಲ್ಲಿ ಬರ್ರಿ, ಈ ಕಡೆ ಟಬ್ಬಿಟ್ಟು ಈ ಕಡೆ ಕೈ ತಕೊಳ್ರೋ, ಈ ಕಡೆ ಮರಬಟ್ಟಿ ಕೈ ತಗೊಂಡು ಬನ್ನಿ, ಟಬ್ಬಿಗೆಲ್ಲ ಕೈ ತಗೊಂಡು ಬನ್ನಿ. ಮತ್ತೆ ನೋಡೋ ಟಬ್ಬಿಗೆ ಕಸ ಇರ್ತಾರೆ, ಇವ್ ಟಬ್ಬಳಿಗೆ ಕೈ ತಗೊಳ್ತಾರೆ. ಇಷ್ಟೇ ವ್ಯತ್ಯಾಸ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ. ನಂಬಿಕೆ ಇದ್ರೆ ಕಾರಿಗೆ ಫಾಸ್ಟ್ ಆಗ್ತಾರೆ ಸ್ಟಿಕ್ಕರ್ ಹಾಕೊಂಡು. ನೀವು ಎಷ್ಟೇ ಕೋಟಿ ಕಾಡಲಿ ಆಕ್ಸಿಡೆಂಟ್ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ತೊಂದರೆ ಆದ್ರೂ ಏಟ್ ಆಗೋದಿಲ್ಲ. ಬಂದು ಭಕ್ತರು ಹೇಳ್ತಾರೆ. ಇನ್ನು ಬಹಳ ಪವರ ತೇರ್ತ, ಒಂದು ತೇರ್ತಲೆ ಅವ್ನು ಕುಡಿಯೋ ಬಿಡ್ಸಿರೋದು. ತೇರ್ತ ನಿಮ್ಮ ಮನೆಗೆ ಇಟ್ಕೊಳ್ಳಿ, ಸ್ವಲ್ಪ ಫಿಲ್ಟರ್ ಮಾಡ್ಕೊಳ್ಳಿ. ಅದ್ರೊಳಗಿರೋ ಪತ್ರನ ಸ್ವಲ್ಪ ತೆಗೀರಿ, ಆಕೃತಿ ಪತ್ರನ ಇಟ್ಕೊಳ್ಳಿ. ವರ್ಷಾನ್ಗಟ್ಲೆ ಪದೇ ಪದೇ ಬರೋ ಅವಶ್ಯಕತೆ ಇಲ್ಲ. ಬರಬೇಡಿ ಅಂದಿಲ್ಲ, ಸಾಲ ಮಾಡ್ಕೊಂಡಂಗೆ ಬನ್ನಿ. ಅಲ್ಲೇ ಏನ್ ಮಾಡ್ತೀರಾ, ಅವ್ನಿಗೆ ತೇರ್ತ ಕೊಡ್ಸಿ. ಅರ್ಥ? ಒಂದು ನಂಬಿಕೆ, ಎರಡು ತೇರ್ತ, ಮೂರು ಗಡಿಯಾರ ಟಿವಿ ಟೈಮ್ ಫೋಟೋ. ನಂಬಿಕೆ ಇದ್ರೆ ಮೈ ಮೇಲೆ ಅಂತ ಹೆಣ್ಮಕ್ಳ 3 ಜನ ಮಕ್ಕಳು ಚಿಕ್ಕ ಕಟ್ಕೊಂಡು ತಾಳಿ ಕಟ್ಕೊಳ್ಳಿ. ಗಂಡು ಮಕ್ಳ ಕೊಳ್ಳಗೆ ಇರಲಿ. ಅರ್ಥ ಆಗುತ್ತೆ? ಅದು ಪಂಚಲೋದಂತ್ರ, ಅದು ಹೀಟ್ ಆಗೋದಿಲ್ಲ, ಹೀಟ್ ಆಗೋದಿಲ್ಲ, ಕೋಲ್ಡ್ ಆಗಲ್ಲ. ಆ ಥರ ಮಾಡಿಸಿರ್ತೀವಿ, ಅದನ್ನ ಹಾಕೊಳ್ಳಿ. ಅದ ಅರ್ಧೋಗತಕ ಇರಲಿ, ಬಂದಾಗೆಲ್ಲ ಹಾಕೋಣ ಅವಶ್ಯಕತೆ ಇಲ್ಲ. ಸಣ್ಣ ಬೈಕು, ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ, ದೊಡ್ಡ ಮನೆ, ದೊಡ್ಡ ಅಂಗಡಿ, ದೊಡ್ಡ ಫೋಟೋ. ಬೈಕಿ ಸಿಂಗಲ್ ಸೈಜ್ ಸ್ಟಿಕ್ಕರು. ಅಥವಾ ನೆನಪಿರ್ಲಿ ನಿಮಗೆ, ಕೋಟಿ ಕೇಸ್ ಜಮೀನು ಕೇಸ್ ತಾಯಿ ಮರೆ ಹೋಗಿ. ಇನ್ನು ಯಾರಿಗಾರ ಮಾಟ ಮಂತ್ರ ಆಗಿದೆ, ತೊಂದರೆ ಆಗಿದೆ, ನಮಗೆ ಏನೋ ಆರ್ಥಿಕ ಮನೆ ಕಷ್ಟ ಆಗ್ತಾ ಇದೆ, ಅಣ್ಣ ಹಂಗಾಗ್ತಿದೆ, ಅದರ ಮನೆ ಕಟ್ಟಿನಿ, ಏನೋ ಆಗಿದ್ರೆ ಸುಮ್ಮನೆ ಯಾರ ಹೇಳ್ಯಾರೇನು ತಲೆ ಕೆಸ್ಕೊಬೇಡಿ. ಏನತ್ತೆ ಕರೆಕ್ಟ್ ಆಗಿದ್ರೆ ಸುಮ್ಮನೆ ಏನೋ ಆಗಿದೆ, ಹಂಗಾಗಿದೆ, ಹಿಂಗಾಯ್ತು ತಲೆ ಕೆಸ್ಕೊಬೇಡಿ. ಯಾಕೆಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ಮುಂದೆ. ಅಥವಾ ಸುಮ್ಮನೆ ನಾವು ಹೇಳ್ಕೊಳ್ಳೋದು ಅಷ್ಟೇ, ಅದಂಗೆ ಹಿಂಗೆ ಅಂತ. ಯಾರ ಕೈಲಿ ಮಳೆ ಬರ್ಸಕ್ಕಾಗಲ್ಲ, ಯಾರ ಕೈಲಿ ಬೆಳೆ ಬರ್ಸಕ್ಕಾಗಲ್ಲ. ಆಮೇಲೆ ಹಳ್ಳಿ ಕಡೆ ಜನ ನಂಗೆ ಮಾಟ ಆಯ್ತು, ಮಂತ್ರ ಆಯ್ತು, ಯಾರೋ ಮಾಡ್ಸಾರ ಹುಚ್ಚರು. ನಮ್ಮ ಸಿಟಿ ಜನ ಮಗ ಕೆಲ್ಸಕೋವಲ್ಲ, ಮಗಳಿಗೆ ಕೆಲ್ಸಕೋವಲ್ಲ, ಹುಚ್ಚರು. ಅದು ಅಂತ ಕೆಲಸನೇ ಬೇಕು ಅವ್ನಿಗೆ. ಯಾರೋ ಏನೋದಿರು ಕೈ ಎತ್ತಿರಲ್ಲ. ನಾನು ನಡೀತಾ ಇವ್ರು ಏನಾಯ್ತು, ಪ್ರೆಗ್ನೆಂಟ್ ಇಲ್ಲ ಅಂತ ನನಗೆ ಗೊತ್ತೇ ಇಲ್ಲ. ಹೌದಾ? ನೋಡಿ, ಒಂದು ತಂಗಿ ಪ್ರೆಗ್ನೆಂಟು, ಜೊತೆಗೆ ಮಗು ನಡೀತಾ ಇಲ್ಲ, ನಡೀತಿರಂತೆ. ಇದೇ ಈ ನಾನು ನಂಬಕ್ಕೆ ಇದೇ ಕೈ. ಲೋನ್ ಮಾಡಿಸಿಲ್ಲ, ಇನ್ಸೂರೆನ್ಸ್ ಮಾಡಿ ಫ್ರೀ ಇದಾನೆ, ಒಂದು ತೀರ್ಥ ಕೊಡ್ತಾನೆ ಅಣ್ಣ. ಎಲ್ಲರೂ ಪರವಾಗಿ ಎಲ್ಲರ ಪರವಾಗಿ. ಯಾಕೆಂದ್ರೆ ಇಲ್ಲಿ ಒಬ್ಬಂದ ಏನು ಕೆಲಸ ಇಲ್ಲ ಅಲ್ಲಂತಮ್ಮ, ಒಬ್ಬರಿಂದ ಏನು ಕೆಲಸ ಇಲ್ಲ. 10 ಕೈ ಸೇರ್ಲೇಬೇಕು. ಕಸ ಹೊಡೆಯಾರ ಯಾರು, ಕಿಡ್ನಿ ಫೇಲ್ ಅದಾರಂತೆ, ಗಂಡು ಬಂದಾರಂತೆ, ಅವನು ಆಟೋ ಡ್ರೈವರ್ ನಿಂತಾನೆ. ಇನ್ನು ಒಬ್ಬೊಬ್ಬರೇ ಕೆಲಸ, ಕಿಡ್ನಿ ಫೇಲ್ ಅದಾರಂತೆ, ಕೈ ಇಲ್ದಾರಂತೆ, ಕಾಲಿಲ್ದಾರಂತೆ, ನಂಬಕ್ಕೆ ಆಗಲ್ಲ. ಮತ್ತೆ ಕೂತ್ಕಪ್ಪ, ಅಲ್ಲೇ ಬರ್ತಾರೆ. ಇಷ್ಟಾಗ ಆರಾಮ ಮಲ್ಕೊಂಡಿದ್ನಲ್ಲಯ್ಯ, ಇದಕ್ಕೆ ಭಯ ಎಲ್ಲ ಏನಯ್ಯ. ಮನೆಗೆ ಹೋಗಿ ಏನು ಮಾಡೋದಿಲ್ಲ, ಮನೆಗಿರೋದೇ ಕೊಡಲ್ಲ, ಮನೆ ಇಸ್ಬಿಟ್ಟಿದ್ವಿ ಈಗ. ಯಾಕಂದ್ರೆ ಏನು ಕ್ಯಾನ್ಸರ್ ಅಮ್ಮಂಗೆ ಮುಂಚೆ ಕೊಡ್ತಿತ್ತಂಗಿ ನಾನು. ಈಗ ಜನ ಅಲ್ಲಮ್ಮ ಇಷ್ಟು ನರಕಂತ ಏನು ಕಾಲು ಬಂದವು, ಸುಮ್ಮನೆ ಬಂದಿರ್ತಾರೆ.
ರೂಪಾಯಿ ಯಾರು ಕೊಡ್ತಾನೆ ಅವನು ಜೀವ ಆಗುತ್ತೆ ಒಳ್ಳೆಯದಮ್ಮ ನಾಲ್ಕು ಮಗಳ ಏನೋ ಮಾವ ಬರ್ತಾನವ ಮಾವನವ ನಿಮ್ಮ ಮದುವೆ ಹುಡುಗಿಲ್ಲ ಅವ್ರು ಶ್ರೀಮಂತರು ನಾವು ಬಡವ್ರು